ಹೇಳಿ. ಸರ್ ಏನಾಗಿದೆ ಅಂದ್ರೆ ಗ್ಯಾಸ್ಟ್ರಿಕ್ ಬಾಳ ಇತ್ತು ಸರ್ ನನಗೆ. ಹ್ಮ್ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಬಾಳ ಇತ್ತು, ಬಾಳ ಅಂದ್ರೆ ಬಾಳ ಸಮಸ್ಯೆ ಇತ್ತು ಸರ್. ಹ್ಮ್ ಆಮೇಲೆ ಅದ್ರ ಜೊತೆಗೆ ಭಯ. ಹ್ಮ್ ಆಮೇಲೆ ಏನಾಯ್ತಂದ್ರೆ ಇವತ್ ನಾನು ಇರ್ತೀನೋ ಇಲ್ಲೋ, ಹ್ಮ್ ಅಥವಾ ನಾಳೆ ನನ್ನ ಮಕ್ಕಳ ಪರಿಸ್ಥಿತಿ ಏನೋ ಅಂತ ಹೇಳಿ ಹ್ಮ್ ಹ್ಮ್ ನಾನು ಏನಾಯ್ತು ಸರ್, ಹಿಂಗೆ ನೋಡ್ಬೇಕಾದ್ರೆ ಏನಪ್ಪಾ ಇದು, ನಾನು ಬೆಳಿಗ್ಗೆ ವಾಕಿಂಗ್ ಹೋಗ್ತಿದ್ದೆ ಸರ್. ಹ್ಮ್ ಆಮೇಲೆ ಧ್ಯಾನ ಮಾಡ್ತಾ ಇದ್ದೆ, ಅಂದ್ರೆ ಧ್ಯಾನ ಅಂದ್ರೆ ದೇವ್ರ ಜಪ ಮಾಡೋದಷ್ಟೇ. ಹ್ಮ್ ಆ ಪ್ರಕಾರ ಮಾಡ್ತಾ ಇದ್ದೆ, ಬಟ್ ಅದು ನಾನು ಒಟ್ಟ ಏನು ಕಡಿಮೆ ಆಗ್ತಾ ಇಲ್ಲ ನನಗೆ. ಹ್ಮ್ ಗುರುರಾಯರು ಇವತ್ತು ಆಕ್ಚುಲಿ ಗುರುವಾರ ಅಲ್ಲ ಸರ್, ಇದೇ ಪ್ರಕಾರ ಗುರುವಾರ ದಿವಸ ಒಂದ್ ದಿವಸ ರಾಯರು ದೇವಸ್ಥಾನಕ್ಕೆ ಹೋದೆ. ಹೋದ ತಕ್ಷಣ ಏನಪ್ಪಾ ನನ್ಗೆ ಹಿಂಗಾಗ್ಬಿಡುತ್ತಲ್ಲ, ಆಕ್ಚುಲಿ ನಾನು ಅಡ್ವೊಕೇಟ್ ಸರ್. ಹ್ಮ್ ನಾನು ಏನ್ ಹಿಂಗಾಗ್ಬಿಡುತ್ತಲ್ಲ ಇದು, ನಾನು ಎಂತದಕ್ಕೆ ಎದುರಿದವನಲ್ಲ. ಈ ಗ್ಯಾಸ್ಟ್ರಿಕ್ ಆದ ತಕ್ಷಣ ಒಂದ್ಸತಿ ಏನಾಗ್ಬಿಡ್ತು, ಗ್ಯಾಸ್ಟ್ರಿಕ್ ಆದ ತಕ್ಷಣ ಫುಲ್ಲು ಬೆವ್ರು ಬಂದು ಒಂದು ಹಾರ್ಟ್ ಅಟ್ಯಾಕ್ ಆಗೋ ಲೆವೆಲ್ಗೆ ಹಂಗ ಅನ್ಸ್ಬಿಡುತ್ತೆ ಸರ್. ಹ್ಮ್ ಏನ ಅವತ್ ಲಾಶಿಂದ ಆಂಗ್ಸೈಟಿ ಫುಲ್ಲು, ಎಲ್ಲ ನರ್ವಸ್ ಎಲ್ಲ ಪ್ರತಿಯೊಂದು, ಏನ್ ಮುಗೀತಪ್ಪ ಜೀವನ ಅಂತ ಹೇಳಿ. ಹ್ಮ್ ನಾನು ಬಂದ ದೇವಸ್ಥಾನಕ್ಕೆ ಬಂದ ತಕ್ಷಣ ಅವತ್ತೊಂದು, ಏನಪ್ಪಾ ರಾಘವೇಂದ್ರ ಸ್ವಾಮಿ ಏನ್ ಮಾಡೋದು, ಇದು ಹಿಂಗಾಗ್ಬಿಡುತ್ತಲ್ಲ, ನನ್ನ ಮಕ್ಳು ಇತ್ತು, ನಾನು ಏನೋ ಕನ್ಸ್ಕೊಂಡಿದ್ದೆ, ಇದು ಏನು ಹಿಂಗಾಗ್ಬಿಡುತ್ತಲ್ಲ, ಇದು ನನಗೇನು ಧೈರ್ಯ ಬರ್ಲಿಲ್ಲ ಸರ್. ಹ್ಮ್ ಆಯ್ತು ಸರಿ ಅಂತೇಳಿ ನಿಮ್ಮನ್ನ ವಿಡಿಯೋ ನೋಡಿದೆ. ವಿಡಿಯೋ ನೋಡಿದ ತಕ್ಷಣ ಮತ್ತೆ ನನಗೊಂದು ಒಂದೇನೋ ಒಂದು ಸಂಚಲನ, ಒಂದು ಏನೋ ಒಂದು ಹೊಸ ಹುರುಪ್ ಬಂದಂಗೆ ಬಂದ್ಬಿಡ್ತು. ಇಲ್ಲೇ ನಿಮ್ ಇದೆಲ್ಲ ಇದು ನನಗೇನು ಸಪ್ರೇಟ್ ಅಂತ ಇಲ್ಲಲ್ಲ ಅಂತ ನಾನು ಅವಾಗ ನಿಮ್ಮ ಕ್ಲಾಸು ಆಕ್ಚುಲಿ ಹೇಳ್ಬೇಕಾದ್ರೆ ಜನವರಿ 29 ಜಾಯ್ನ್ ಆಗಿದ್ದಾರೆ. ಹ್ಮ್ ಜಾಯ್ನ್ ಆದ ತಕ್ಷಣ ಎಷ್ಟೇ ನಾನು ಬಿಸಿ ಶೆಡ್ಯೂಲ್ನಾಗ ಇದ್ರು ನಿಧಾನವಾಗಿ ಊಟ ಮಾಡೋದು, ನಿಮ್ಮ ಕ್ಲಾಸ್ ಪ್ರತಿಯೊಂದನ್ನು ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಸರ್. ಏನಂತಂದ್ರೆ ನಾನು ಇವತ್ತು ಇರ್ತೀನೋ ಇಲ್ಲ, ನಾಳೆ ಏನಾಗ್ತದೇನು ಆ ರೀತಿ ಆಗುತ್ತೆ ಸರ್. ನಾನು ನಿಧಾನವಾಗಿ ಊಟ ಮಾಡೋದು, ನೀವ್ ಹೇಳದಂತದ್ದು ಏನೇ ಇತ್ತಲ್ಲ ಸರ್, ಅದು ಎದೆಲ್ಲ ಪೇನ್ ಬರ್ತಿತ್ತು ಸರ್, ಎದೆ ಚುಸ್ತಿತ್ತು ಒಂದ್ ಕಡೆ. ಏನು ಇವಾಗ ಕೈ ಎಳೆಯೋದು, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೋ ಏನೋ ನನಗೆ. ಒಟ್ಟು ಒಂದು ನಿಮಿಷ ಕೋರ್ಟ್ನಲ್ಲಿ ಕುಂತ್ಕೊಂಡು ನಾನು ಕೇಸನ್ನು ಇದ್ ಮಾಡಕ್ ಆಗ್ತಿತ್ತು ಸರ್, ಅಷ್ಟ್ರ ಮಟ್ಟಿಗೆ. ಬಟ್ ಆದ್ರೂನು ನನ್ನ ಹೋರಾಟ ಬಿಡಬಾರ್ದು ಅಂತೇಳಿ ನಾನು ಹಂಗ ಹೋಗ್ತಿದ್ದೆ. ಅಷ್ಟು ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿತ್ತು ಸರ್ ಅದು. ನಾನು ಅದು ಪುನಃ ಗಿನ ಅಲ್ಲಿ ಎಲ್ಲ ಕೇಸ್ ಇರ್ತಿದ್ವು ಸರ್, ನಾವು ಆ ಕಡೆ ಹೋಗ್ತಿದ್ವಿ. ಅಲ್ಲಿ ಊಟ ಸರಿಯಾಗಿ ಆಗ್ಲಾರ್ದಕ್ಕೆ ಇದಾಗ್ಬಿಡ್ತು. ಆ ಹೋಯ್ತು. ಇದು ನಿಮ್ಮ ಕ್ಲಾಸಿಗೆ ಜಾಯ್ನ್ ಆದ ತಕ್ಷಣ ಪ್ರತಿಯೊಂದು, ನೀವು ನಿಧಾನತೆ ಇರ್ಬೋದು, ಆಮೇಲೆ ಮೈಂಡ್ಫುಲ್ ಇದು ಹೀಟಿಂಗ್ ಇರ್ಬೋದು, ಎಲ್ಲಾನು ಬೆಳಗ್ಗೆ ನಾನು 5 ಗಂಟೆಗೆ ಎದ್ಬಿಡ್ತೇನೆ ಸರ್. 5:15ಕ್ಕೆ ಮಲಗೋದ್ ಮಾತ್ರ 10 ಗಂಟೆ. ನಾನು ಫಸ್ಟಿಗೆ ಕೋರ್ಟ್ನಾಗೆ ಆಫೀಸ್ನಾಗ ಇರ್ಬೇಕಾದ್ರೆ 10:30 11 ಗಂಟೆಗೆ ಊಟ ಮಾಡ್ತಿದ್ದೆ ಸರ್ ಆಕ್ಚುಲಿ ಹೇಳ್ಬೇಕಾದ್ರೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ಪೇಪರ್ ಓದ್ತಾ ಒಂದು 4-5 ಸತಿ ಟೀ ಕುಡಿದು ಬಿಡ್ತಿದ್ದೆ. ಹಿಂಗಾಗಿ ಫುಲ್ ಗ್ಯಾಸ್ಟ್ರಿಕ್ ಆಗಿ ಬಹಳ ನನ್ ಪೂರ್ತಿ ಇದಾಗ್ಬಿಟ್ಟಿತ್ತು ಸರ್. ನಂತರ ಏನಾಗ್ಬಿಡ್ತು, ನಿಮ್ಮ ಕ್ಲಾಸಿಗೆ ಬಂದ ತಕ್ಷಣ ನೀವು ಯಾವ ದೇವ್ರ ಲೆಕ್ಕಕ್ಕೆ ಬಂದ್ರೆ ಏನು ಗೊತ್ತಿಲ್ಲ ಸರ್ ನಿಮ್ಗೆ. ನೀವು ಹೇಳದಂತ ಪ್ರತಿ ಸ್ಟೆಪ್ಸ್ ಗಳನ್ನ ನಾನ್ ಇದು ಮಾಡಿದ 1 ತಿಂಗಳ 13 ದಿವಸ ಆಯ್ತು ಸರ್. ಇವತ್ತಿಷ್ಟು ಪರ್ಫೆಕ್ಟ್ ಆಲ್ರೈಟ್ ಆದೀನಿ ಸರ್. ನನಗೆ ಹೊಸ ಜೀವನ ಬಂತು ಅನ್ನಂಗ ಆಗ್ಬಿಟ್ಟಿದೆ ಸರ್. ಬಹಳ ಸಿಕ್ಕಾಪಟ್ಟೆ. ನಾನೇನು ಗ್ಯಾಸ್ಟ್ರಿಕ್ ಮಾತ್ರ ಜೀರೋ ಸರ್ ಆಕ್ಚುಲಿ ಹೇಳ್ಬೇಕಾದ್ರೆ. ಅಷ್ಟು ಗ್ಯಾಸ್ಟ್ರಿಕ್ ಇದ್ದಿದ್ದು ಜೀರೋಕ್ ಬಂದ್ಬಿಡ್ತು. ಅದಾದ ನಂತರ ಇದು ಭಯ ಆಗ್ಲಿ, ಅಥವಾ ನಾನು ಈಗ ಕಾನ್ಫಿಡೆಂಟ್ ಆಗಿ ಮಕ್ಕಂತೀನಿ ಸರ್. ರಾತ್ರಿ ಅದು ನೀವ್ ಹೇಳಿದ್ದು ಮೆಡಿಟೇಷನ್ ಮಾಡಕ್ ಆಗ್ತಾ ಇಲ್ಲ ಸರ್. ರಾತ್ರಿ ಸ್ವಲ್ಪ ಇದು ಮಾಡೋದಕ್ಕೆ ಆಗ್ತಾ ಇಲ್ಲ, ಅದನ್ನು ರೂಢಿಸ್ಕೊಂತೀನಿ ಸರ್. ಬೆಳಿಗ್ಗೆ ಮಾತ್ರ 5 ಗಂಟೆಯಿಂದ ನೀವ್ ಹೇಳಿದ ಪ್ರಕಾರ ಇದು ಪ್ರಾಣಾಯಾಮಗಳನ್ನ ಎಲ್ಲದನ್ನು ಮಾಡ್ತಾ ಇದ್ದೀನಿ ಸರ್. ಟೋಟಲ್ ಎಲ್ಲಾ ರೀತಿಯಿಂದ ನಿಮ್ಗೆ ಏನಾಯ್ತಲ್ಲ ಸರ್, ನೀವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲೋದಿಲ್ಲ. ಆಕ್ಚುಲಿ ಹೇಳ್ಬೇಕಾದ್ರೆ ನಾನು ಮತ್ತೆ ಅದ್ಯಾವ್ದು ಗ್ಯಾಸ್ಟ್ರಿಕ್ ಡಾಕ್ಟರ್ ಹತ್ರ ಹೋಗಿ ಏನೇನೋ ಮಾಡ್ಬೇಕು, ಟ್ಯಾಬ್ಲೆಟ್ಗಳನ್ನ 2 ತಗೊಂತಿದ್ದೆ ಸರ್ ಫಸ್ಟಿಗೆ. ಅವಾಗ ಆದ ತಕ್ಷಣ ನಿಮ್ಮ ಕ್ಲಾಸ್ ಜಾಯ್ನ್ ಆದ ತಕ್ಷಣ ಕಂಪ್ಲೀಟ್ ಆಗಿ ಎಲ್ಲ ಬಿಟ್ಬಿಟ್ಟೆ. BP ತಗೊಂತಿದ್ದೆ ಸರ್. ಆಮೇಲೆ BP ಚೆಕ್ ಮಾಡಿದೆ, BP ನಾರ್ಮಲ್ ಬಂತು. 1-2-1.5 ತಿಂಗಳದಾಗ ಹೋಗಿ ಡಾಕ್ಟರ್ ಹತ್ರ ವಾರಕ್ಕೆ ಒಂದೊಂದ್ಸತಿ ಚೆಕ್ ಮಾಡಿಸ್ತಾ ಹೋದ್ರೆ ಟೋಟಲ್ BP 110 108 ಈ ರೀತಿ ಬರ್ತಾ ಇತ್ತು. ಫಸ್ಟಿಗೆ ನಾನು 152 ಇತ್ತು ಸರ್ BP. ಶುಗರ್ ಅಂತ ಇದ್ದಿಲ್ಲ ಸರ್ ನನಗೆ. ನೀವ್ ಹೇಳ್ದಂಗ ವಾಕಿಂಗ್, ಆಮೇಲೆ ಸ್ವಲ್ಪ ಎಕ್ಸರ್ಸೈಸ್ ಹೇಳಿದ್ರಲ್ಲ ನೀವು, ಅದೇ ಪ್ರಕಾರ ಮಾಡ್ತಾ ಹೋದೆ. ಈಗ ಎಲ್ಲಾ ರೀತಿಯಿಂದ ಆರಾಮಿದ್ದೀನಿ ಸರ್. ನಿದ್ರೆ ಕ್ವಾಲಿಟಿನೂ ಇಂಪ್ರೂವ್ ಆಗಿದೆ ಅಲ್ಲ? 100% ಇಂಪ್ರೂವ್ ಆಗಿದೆ ಸರ್. ಆಕ್ಚುಲಿ ಹೇಳ್ಬೇಕಾದ್ರೆ ನಾನು ನಿದ್ದೆ ನನಗೆ ಯಾವಾಗ ಆಗಿತ್ತು ಅಂತಂದ್ರೆ ಇದೇ ಸೆಪ್ಟೆಂಬರ್ನಲ್ಲಿ ಆಗಿತ್ತು ಸರ್. ಇದೇನ ಫಸ್ಟಿಗೆ ನನಗೆ ಏನಂತಂದ್ರೆ, ನಮ್ಮ ತಾಯಿಯವರು ತೀರ್ಕೊಂಡ ನಂತರ
ಎಷ್ಟು ಭಯ ಆಗಿತ್ತು ಅಂದ್ರೆ ನನಗೆ ಅದು ಹೆಂಗ್ ಇದು ವಾತ ಅನ್ನೋದ್ರ ಬಗ್ಗೆ ಗೊತ್ತಿದ್ದಿಲ್ಲ ಸರ್, ಏನೇನು ಗೊತ್ತಿಲ್ಲ ನನಗೆ. ನಂತರ ನೀವು ನಿಮ್ಮ ಕ್ಲಾಸ್ ಜಾಯಿನ್ ಆದ್ಮೇಲೆ ನನಗೆ ನನ್ನ ಆರೋಗ್ಯದಲ್ಲಿ ನಾನು ಯಾವ ರೀತಿ ಇರ್ಬೇಕು, ಏನಿರ್ಬೇಕು, ಯಾವ ತಿನ್ಬೇಕು, ಏನ್ ತಿನ್ಬೇಕು ಎಲ್ಲದೂ ಗೊತ್ತಾಯ್ತು. ಬರೇ 1.5 ತಿಂಗಳದಾಗ ಸರ್ ನಾನು ಇಷ್ಟು ಇಂಪ್ರೂವ್ಮೆಂಟ್ ಆಗಿತ್ತು ಸರ್. ನಿಮ್ಗೆ ಹೇಳಿ ಎಷ್ಟು ನಾನು ಡಾಕ್ಟರ್ ಹತ್ರ ಎಷ್ಟು ದುಡ್ಡು ಖರ್ಚು, ನಾನು ನನ್ನ ಅದೃಷ್ಟ ಏನಂದ್ರೆ ನನ್ನ ಲೈಫ್ ಡ್ಯಾಮೇಜ್ ಆಗೋ ಟೈಮ್ನೇ ನೀವು ನಿಮ್ಮ ಒಂದು ಇದೊಂದು ಕ್ಲಾಸ್ ಸಿಕ್ಕಿದಕ್ಕೆ ಇವತ್ತು ಮತ್ತೆ ನಾನು ಆಸ್ ಇಟ್ ಈಸ್ ಆದ್ ನೋಡಿ ಸರ್. ನನ್ನ ಟೈಮ್ ಹೋಗ್ಲಿಲ್ಲ, ನನ್ನ ಇದು ದುಡ್ಡು ಹೋಗ್ಲಿಲ್ಲ ಸರ್. ಎಲ್ಲಾ ರೀತಿಯಿಂದ ಅನುಕೂಲ ಆಯ್ತು ನೋಡಿ ಸರ್ ನನಗೆ. ಇದಂತೂ ನಾನು ಆತ್ಮ ಗೌರವದಿಂದ ಹೇಳ್ಕೊಂತೀನಿ ತಮ್ಮ ಮುಂದೆ. ವೆರಿ ಗುಡ್. ಸೊ ರಾಯರ ದಾರಿ ತೋರಿಸ್ತಾರೆ, ತಗೊಳ್ಳಿ, ಮಾಡ್ತಾ ಹೋಗಿ ಅಷ್ಟೇ. ರಾಯರ್ ನಾನು ಇವತ್ತು ಆಕ್ಚುಲಿ ಗುರುವಾರ ಸರ್, ನಮ್ಗೆ ಅವಕಾಶ ಸಿಕ್ಕಿದ್ದೇ ಇವತ್ತು. ಅಷ್ಟು ನಾನು ರಾಯರ್ ನಂಬ್ತೀನಿ ಸರ್. ರಾಯರ್ ನೋಡಿದ ತಕ್ಷಣ ನಿಮ್ಮ ರೂಪದಲ್ಲಿ ಬಂದಂತ ನನಗೆ ಅಷ್ಟು ಇದಾಯ್ತು ನೋಡಿ ಸರ್. ಅವತ್ತೇ ವಿಡಿಯೋದಾಗ ಅವತ್ತೇ ಜಾಯ್ನ್. ಗುರುವಾರ ದಿವಸ ನೋಡಿದೆ, ನಿಮ್ಗೆ ಸಂಡೇ ದಿವಸ ನಾನು ಆಮೇಲೆ ಅದು ಸಂಡೇ ಜಾಯ್ನ್ ಆಗ್ಬಿಟ್ಟೆ ಸರ್. ಸಂಡೇ ಜಾಯ್ನ್ ಆದ್ರೆ ನನ್ಗೆ ಏನಾಯ್ತಲ್ಲ, ದುಡ್ಡು ಹಾಕಿದ ತಕ್ಷಣ ಮರುದಿನ ಆಯ್ತು. ನಾನು ಮತ್ತೆ ಒಂದು ಲೈಫ್ ಒಂದು ರೊಟೀನ್ ಬಂದ್ಬಿಡ್ತು ನೋಡಿ ಸರ್. ವೆರಿ ಗುಡ್. ಒಟ್ಟು ನನ್ ಒಂಥರ ಪುನರ್ಜನ್ಮ ಆದಂಗ ಆಯ್ತು ಸರ್ ನನಗೆ ನಿಮ್ಮ ಕ್ಲಾಸ್ ನಿಂದ. ಮಾಡಿ. ಅದೇ ತಮಗಿದ್ದ ಬಹಳ ಧನ್ಯವಾದಗಳು ಸರ್. ಯಾವ ಊರು ನಿಮ್ದು? ನಮ್ದು ಗಂಗಾವತಿ ಸರ್ ನಮ್ದು. ನಮಸ್ತೆ.